ಅಥವಾ ಕೋಲ್ಡ್ ನೆಗಡಿನೋ ಗೊತ್ತಿಲ್ಲ. ಬಟ್ ಗೇಮಲ್ಲಿ ಕಿವಿ ಹತ್ರ ಕೈ ಹೋದರೆ ಕಿವಿ ಏನೋ ಮಡ್ಚ್ಕೊಳ್ಳುತ್ತಂತೆ. ಟ್ರೈ ಮಾಡಿದೆ, ಬರಲೇ ಇಲ್ಲ ನನಗೆ. ಆಗಿದೆ ಮೀಶೋದು ಇದು ಸಾರಿ ಉಟ್ಕೊಳಕ್ಕೆ ಹೋಗಲ್ಲ, ಉಟ್ಕೊಂಡ್ರೆ ಅಷ್ಟೇ. ಒಂದು ನನಗೆ ಇದು ಚೈನ್ ತುಂಬ ಇಷ್ಟ ಆಗಿತ್ತು. ಆಮೇಲೆ ಅದ್ರೂ ಕ್ಯೂಟ್ ಆಗಿದೆ. ಆಮೇಲೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಬೆಳಗ್ಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾಯಿದೆ. ಸೊ 10:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದು. ಸೊ ಇವತ್ತು ಊಟಕ್ಕಂತ ಹೇಳ್ಬಿಟ್ಟು ಪುಂಡಿ ಪಲ್ಯ ಆ್ಯಂಡ್ ರೊಟ್ಟಿ ಮಾಡಿದ್ದೆ. ಸೊ ರೊಟ್ಟಿ ಮಾಡೋದು ಸ್ವಲ್ಪ ಅಪರೂಪ, ಹಾಗಾಗಿ ಸೊ ನಮ್ಮ ಮತ್ತೆ ಪುಂಡಿ ಪಲ್ಯ ಹಚ್ಕೊಟ್ಟಿದ್ರಲ್ಲ, ಹಾಗಾಗಿ ಪುಂಡಿ ಪಲ್ಯ ಆ್ಯಂಡ್ ಸೊ ರೊಟ್ಟಿ ಮಾಡಿದೆ. ಸೊ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡು ಹೋದರು. ಸೊ ಗೈಸ್, ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನೆಲ್ಲ ಆಗುತ್ತೆ, ಆಮೇಲೆ ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ ಏನೆಲ್ಲ ಇವತ್ತು ಮಾಡ್ತೀವಿ ಕೆಲಸ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಬನ್ನಿ ಇವಾಗ ಅಡುಗೆ ಅಂತೂ ಆಗಿದೆ, ಮನೆ ಕ್ಲೀನ್ ಮಾಡಬೇಕು. ಸೊ ಮನೆ ಕ್ಲೀನ್ ಮಾಡೋದು ಅಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ಗಾಯ್ಸ್, ಇವತ್ತು ಫುಲ್ ನನಗೆ ನೆಗಡಿ ಬಂದುಬಿಟ್ಟಿದೆ. ಇದೇನು ಹೇಟ್ ನೆಗಡಿನೋ ಅಥವಾ ಕೋಲ್ಡ್ ನೆಗಡಿನೋ ಗೊತ್ತಿಲ್ಲ. ಬಟ್ ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಕಣ್ಣು ಬೇನಾಗ್ಬಿಟ್ಟು ನಂಗೆ ನೆಗಡಿ ಬಂತು ಅಂದರೆ ಎರಡು ಕಣ್ಣು ಸ್ವಲ್ಪ ಉರಿಯುತ್ತೆ. ಅದಾದಮೇಲೆ ನೆಗಡಿ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೆಗಡಿ ಸ್ಟಾರ್ಟ್ ಆಗಿದೆ. ಒಬ್ರಿಗೆ ಬಂತು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಒಬ್ರಿಗೊಬ್ರು. ಈಗ ನಮ್ಗೆ ಬಂತು ಅಂದರೆ ಓಕೆ. ಸೊ ಮಕ್ಳಿಗೆ ಬಂತು ಅಂದರೆ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಅವರಿಂದ ಸ್ವಲ್ಪನೇ ದೂರ ಇರ್ತೀನಿ. ಸೊ ಅದಕ್ಕೋಸ್ಕರ ಸೊ ಹಾಗೆ ಗೈಸ್, ನಿನ್ನೆ ನಾನು ಒಂದು ಏನಪ್ಪ ಅಂತಂದ್ರೆ ಒಂದು ಜಾಬ್ ಬಗ್ಗೆ ಸಜೆಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಯಾರಿಗೆಲ್ಲ ಟೇಲರ್ ಬರುತ್ತೋ, ಆಮೇಲೆ ನೀವು ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡ್ತೀವಿ, ಈಗ ಬಾಯ್ಸ್ ಬ್ಲೌಸ್ ಸ್ಟಿಚ್ ಮಾಡ್ತಾರಲ್ವ, ಅಷ್ಟು ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ ಅಂತಂದರೆ ನಾನು ಒಂದು ನಂಬರನ್ನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮಗೆ ಒಂದು ಕೆಲಸನ ಕೊಡ್ತಾರೆ. ಸೊ ಇದರಿಂದ ನಿಮಗೆ ಏನು ಬೆನಿಫಿಟ್ಸ್ ಅಂತಂದರೆ, ನೀವು ಯಾವುದೇ ರೀತಿಯಾದಂಥ ಅಮೌಂಟ್ಸ್ ಹಾಕೋ ಹಾಗಿಲ್ಲ, ಆಮೇಲೆ ಏನೂ ತೊಗೊಂಡು ಹೋಗೋ ಹಾಗಿಲ್ಲ. ಅಲ್ಲೇ ಎಲ್ಲ ಕೊಡ್ತಾರೆ, ಕಟ್ ಮಾಡಿಕೊಡ್ತಾರೆ, ನೀವು ಜಸ್ಟ್ ಹೊಲಿದು ಕೊಡಬೇಕಷ್ಟೆ. ಹಾಗೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂದರೆ 15,000 ಕೊಡ್ತಾರೆ. ಸೊ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ದೇ ಮಂತ್ ದುಡಿಬೋದು. ಹಾಗಾಗಿ ಸೊ ಎಲ್ಲಿ ಈ ಪ್ಲೇಸು ಅನ್ನೋದಾದರೆ, ಸೊ ಪ್ಲೇಸ್ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲದೆ ಹೋದರೆ ಅವರ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ ಸ್ಕ್ರೀನ್ ಮೇಲಿರುವ ನಂಬರ್ ತೊಗೊಂಡು ಫೋನ್ ಮಾಡಿ, ಅವರು ನಿಮಗೆ ಪೂರ್ತಿ ಪರ್ಫೆಕ್ಟಾಗಿ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ. ಸೊ ಯಾರಿಗೆಲ್ಲ ಮನೆಗೆ ಕೂತು ತುಂಬ ಬೇಜಾರಾಗ್ತಾ ಇದೆ, ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅನ್ನೋರು ಹೆಣ್ಮಕ್ಳು, ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಫುಲ್ಲು ನಿಮಗೆ ಡೀಟೇಲ್ಸನ್ನು ಕೊಡ್ತಾರೆ. ಹಾಗೆ ಸೊ ಇದು ಯಾವುದೇ ರೀತಿಯಾದಂಥ ಫ್ರಾಡ್ ಅಲ್ಲ, ಇದು ನಮ್ಮ ಫ್ರೆಂಡೇ ಶಾಪನ್ನು ಇಟ್ಕೊಂಡಿರೋದು. ಸೊ ಹಾಗಾಗಿ ನಿಮಗೆ ಸಜೆಷನ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೆಲೆಕ್ಟ್ ಆಗಿ. ಫ್ರೆಂಡ್ಸ್, ಇನ್ನು ಅದಾದಮೇಲೆ ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಡೈಲಿ ಕ್ಲೀನಿಂಗ್ ಅಂತ ಅಂತೀರಾ, ಹಾಗೇನಿಲ್ಲ. ಆನಿಯನ್ ತೊಗೊಂಡು ಬಂದಿದ್ದೆ, ಆಮೇಲೆ ಬೆಳ್ಳುಳ್ಳಿ ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಇಡ್ತಾಯಿದ್ದೀನಿ. ಇಲ್ಲದೆ ಹೋದರೆ ಹಾಗೆ ಇಟ್ಬಿಟ್ರೆ ಕೆಟ್ಟಬಿಡುತ್ತೆ. ಅದರಲ್ಲೂ ನಾವು ಈ ಥರ ಏನಾದರೂ ತೊಗೊಂಡು ಬಂದಾಗ ಸ್ವಲ್ಪ ಗಾಳಿ ಇರುವಂಥ ಪ್ಲೇಸಲ್ಲಿ ಇಡಬೇಕು, ಆವಾಗ ಅದು ಕೆಡೋದಿಲ್ಲ. ಇನ್ನು ಅದಾದಮೇಲೆ ಬಟ್ಟೆ ವಾಶ್ ಮಾಡಿದ್ನೆಲ್ಲ ಎಲ್ಲ ನೀಟಾಗಿ ಮಡಚಿ ಇಡ್ತಾಯಿದ್ದೀನಿ. ಹಾಗೆ ಬಟ್ಟೆ ಮಡಚಿಡುವಾಗ ಫ್ರೀ ಇರ್ತೀವಲ್ವ, ಹಾಗಾಗಿ ಫೇಸ್ ಪ್ಯಾಕ್ ಹಾಕ್ಕೊಂಬಿಡ್ತೀನಿ ಆ ಟೈಮ್ನಲ್ಲಿ. ಸೊ ನನ್ನ ಥರನೇ ನೀವು ಯಾರಾದರೂ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ, ಯಾವ ಟೈಮ್ ಕೂಡ ಮಿಸ್ ಮಾಡೋ ಹಾಗಿಲ್ಲ. ಫೇಸ್ ಪ್ಯಾಕ್ ಮತ್ತು ಡ್ರೈ ಆದ ತಕ್ಷಣ ಒರೆಸ್ಕೊಂಬಂದಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಮುಲ್ತಾನಿ ಮಟ್ಟಿ ಯೂಸ್ ಮಾಡ್ತೀನಲ್ವ, ಹಾಗಾಗಿ ಚೆನ್ನಾಗಿದೆ, ನೀವು ಕೂಡ ಯೂಸ್ ಮಾಡಿ. ಸೊ ಇನ್ನು ಮಾರ್ನಿಂಗ್ ಅಂತೂ ಬ್ಯುಸಿ ಇರ್ತೀವಿ ಮತ್ತು ನೈಟ್ ಟೈಮ್ ಕೂಡ ತುಂಬಾ ಬ್ಯುಸಿ ಇರ್ತೀವಿ. ಏನು ಮಧ್ಯಾಹ್ನ ಟೈಮ್ನಲ್ಲೇ ನಾವು ಫ್ರೀ ಇರ್ತೀವಲ್ವ, ಆವಾಗೆ ಒಂದು ಸಾರಿ ಹಾಕ್ಕೊಳ್ತೀನಿ. ಸೊ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೆನಿಫಿಟ್ಸ್ ಇದೆ, ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಇಲ್ಲಿ ನಾನು ಕಂಪ್ಲೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ, ಯಾವುದೇ ರೀತಿಯಾದಂಥ ಕ್ರೀಮ್ ಕೂಡ ಅಪ್ಲೈ ಮಾಡಿಲ್ಲ. ಆಮೇಲೆ
ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿಯೇ ಗ್ಲೋ ಬರುತ್ತೆ, ಬಟ್ ಡೆಫಿನೆಟ್ಲಿ ಗ್ಲೋ ಬರುತ್ತೆ. ಈಗ ಚಳಿಗಾಲ ಆಗಿರೋದ್ರಿಂದ ಮನೆಯಲ್ಲಿದ್ದರೆ ನೀವು ನಿವ್ಯ ಮಿಲ್ಕ್ ಬಾಡಿ ಲೋಷನನ್ನು ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ. ಆಮೇಲೆ ಕೈ ಮೇಲೆ ಲೈನ್ಸ್ ಎಲ್ಲ ಬರುತ್ತಲ್ವ, ಲೈನ್ಸ್ ಏನೂ ಬರೋದಿಲ್ಲ. ನೀಟಾಗಿ ಸ್ಕಿನ್ನು ಡ್ರೈ ಆಗಿರುತ್ತಲ್ವ, ಅದು ತೇಮ ಬೇಡುತ್ತೆ. ಅದಕ್ಕೋಸ್ಕರ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ಇನ್ನು ಅದಾದಮೇಲೆ ನಾನು ಗೇಮ್ ನೋಡಿದೆ. ಗೇಮಲ್ಲಿ ಕಿವಿ ಹತ್ರ ಕೈ ಹೋದರೆ ಕಿವಿ ಏನೋ ಮಡ್ಚ್ಕೊಳ್ಳುತ್ತಂತೆ. ಟ್ರೈ ಮಾಡಿದೆ, ಬರಲೇ ಇಲ್ಲ ನನಗೆ. ಎಲ್ಲನೂ ಟ್ರೈ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಇವಾಗ ಊಟ ಮುಗಿಸ್ಕೊಂಡು 2:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಒಂದು 2-3 ಬ್ಯಾಗ್ಸ್ ಹೊಲ್ಕೊಂಡಿರುವಂತಹ ಬ್ಲೌಸನ್ನು ಇವತ್ತು ವೇರ್ ಮಾಡಿದ್ದೀನಿ. ಹಾಗೆ ಈ ಸ್ಯಾರಿ ಬಂದುಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಯೂಸಲಿ ನೋಡ್ತಿರ್ತೀವಿ, ಕೆಲವೊಬ್ರು ಆರ್ಡರ್ ಮಾಡ್ತಿರ್ತಾರೆ, ಆಮೇಲೆ ಕೆಲವೊಬ್ರದ್ದು ಚೆನ್ನಾಗಿ ಬಂದಿರಲ್ಲ, ವೇಟ್ ಇರಲ್ಲ, ಕಲರಿಂಗ್ ಇರಲ್ಲ. ಆಮೇಲೆ ಸೊ ಸೀರೆ ಕೂಡ ಅಷ್ಟು ವೇಟ್ ಇದೆ. ಸೊ ಯಾರಿಗಾದರೂ ವೇರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನೊಂದು ಕೇಸ್ ಅಂತಂದರೆ ಕೈಯಲ್ಲಿ ಕೂಡ ತುಂಬಾ ವೇಟ್ ಇತ್ತು. ಹಾಗೆ ವೇರ್ ಮಾಡಿದೆ, ನೋಡೋಣ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಸಖತ್ತಾಗಿದೆ ಮೀಶೋದು ಇದು ಸಾರಿ. ಸೊ ಹಾಗೆ ರನ್ನಿಂಗ್ ಬ್ಲೌಸ್ ಬಂದಿತ್ತಲ್ವ, ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಪುಗ್ಗ ಇಟ್ಕೊಂಡಿದ್ದೀನಿ. ಸೊ ಹಾಫ್ ಸ್ಲೀವನ್ನು ಇಟ್ಕೊಂಡಿದ್ದೀನಿ. ಸಖತ್ತಾಗಿದೆ ಸೀರೆ, ಮಾತ್ರ ನನಗದು ತುಂಬಾ ಇಷ್ಟ ಆಯಿತು. ಸೊ ಯಾರಿಗೆಲ್ಲ ಬೇಕು ಮೀಶೋದಲ್ಲಿ ಹೋಗಿ, ಆಮೇಲೆ ಈ ಸಾರಿನೇ ಬೇಕು, ಆಮೇಲೆ ಇದರಲ್ಲೂ ತುಂಬಾ ಲೈಟ್ ವೆಯ್ಟ್ ಇದೆ, ಆಮೇಲೆ ಕಲರ್ ಇದೆ, ಆಮೇಲೆ ಸೊ ಯಾವುದು ಪ್ರಾಡಕ್ಟ್ ಚೆನ್ನಾಗಿದೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರೆ ಸೊ ನನಗೆ ಕಮೆಂಟಲ್ಲಿ ಹೇಳಿ, ಲಿಂಕ್ ಅಂತ ಕಳಿಸಿ. ಹಾಗಾಗಿ ಈ ಸ್ಯಾರಿದು ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ, ಆವಾಗ ನೀವು ಬೈ ಮಾಡ್ಕೊಳ್ಳಿ. ಓಕೆ. ಸೊ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ಗ್ರೀನ್ ಆಗಿ ಕಾಣಿಸ್ತಾ ಇದ್ದೀನಿ. ಸೊ ಇವತ್ತು ಹೊರಗಡೆ ಹೋಗಬೇಕು ಅಂತ ಸಾಯಂಕಾಲ ಅಂದ್ಕೊಂಡಿದ್ದೀನಿ, ಹಾಗಾಗಿ ಸೊ ವೇರ್ ಮಾಡಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿದೆ, ತೋರಿಸ್ತೀನಿ ನೋಡಿ ಫುಲ್. ಸೊ ನೋಡಿ, ಈ ಸ್ಯಾರಿ ಬಂದುಬಿಟ್ಟು ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ ಸ್ಯಾರಿ, ಮಾತ್ರ ಸಖತ್ತಾಗಿದೆ. ಆಮೇಲೆ ವೇಟ್ ಕೂಡ ತುಂಬ ವೇಟು. ಸೊ ನೋಡ್ತಾ ಇದ್ದೀರಲ್ಲ, ಬ್ಲೌಸ್ ನೋಡಿ, ಈ ಥರ ಬ್ಲೌಸ್ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಸೊ ಯಾರಿಗೆಲ್ಲ ಬೇಕು ಬೇಗ ಹೋಗಿ ತೊಗೊಳ್ಳಿ, ಯಾಕಂದರೆ ಒನ್ ಟೈಮ್ನಲ್ಲಿ ಇದ್ದು ಸೀರೆಗಳು ಮತ್ತೊಂದು ಟೈಮ್ ಇರೋದಿಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಆದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಮ್ಮ ಯಜಮಾನ್ರು ಬಂದಮೇಲೆ ಕೇಳ್ತೀನಿ. ಅವ್ರನ್ನ ಕೇಳಿದ್ಮೇಲೆ ಹೇಳ್ತಾರೆ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗ ಒಂದು ಬ್ಲೌಸ್ ನಾನು ರೆಡಿ ಮಾಡ್ಕೋಬೇಕಾಗಿತ್ತು, ಇವಾಗ ಕಟ್ ಮಾಡಿಕೊಂಡು ಈಗ ರೆಡಿ ಮಾಡ್ತೀನಿ. ಆಮೇಲೆ ಇನ್ನೂ ಒಂದು 2 ಅವರ್ಸ್ ಇದೆ ಹೊರಗಡೆ ಹೋಗೋದಕ್ಕೆ. ಸೊ ಇದೇ ಸ್ಯಾರಿನ ಉಟ್ಕೊಂಡೆ ನಾನು ಬ್ಲೌಸನ್ನು ಮತ್ತೊಂದು ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ಯಾರಿ ಎಲ್ಲ ಕಳೆದೆ. ನನಗೆ ಸ್ಯಾರಿ ಹಾಕ್ಕೊಂಡು ಒಂದು ಫುಲ್ ಡೇ ಇದ್ನಂದರೆ ಯಾವ ಕೆಲಸನೂ ಆಗೋಲ್ಲ. ಅದಕ್ಕೋಸ್ಕರ ಸ್ಯಾರಿ ಉಟ್ಕೊಳಕ್ಕೆ ಹೋಗೋಲ್ಲ. ಉಟ್ಕೊಂಡ್ರೆ ಅಷ್ಟೇ ಒಂದು 2 ಅವರ್ಸ್ ಅಥವಾ 3 ಅವರ್ಸ್ ಅಷ್ಟೇ ಲಾಸ್ಟು. ಸೊ ಇಲ್ಲ ಅಂದರೆ ನೈಟು ಎಷ್ಟೊತ್ತಿದ್ರೂ ಎಲ್ಲಿಗಾದರೂ ಹೋದ್ವಿ ಅಂತಂದರೆ, ನೈಟ್ ಬಂದ್ವಿ ಅಂತಂದರೆ ಬಂದ ತಕ್ಷಣ ಕಳೆದುಬಿಡ್ತೀನಿ. ಸೊ ಸ್ಯಾರಿ ಇಟ್ಕೊಂಡ್ರೆ ಯಾವ ಕೆಲಸ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಸ್ಯಾರಿ ಸ್ವಲ್ಪ ಜಾಸ್ತಿನೇ ನಾನು ವೇರ್ ಮಾಡೋದು. ಸೊ ಇವಾಗ ನಾನು ಒಂದು ಬ್ಲೌಸನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಲಾಸ್ಟ್ ಮಂತು ಊರಿಗೆ ಹೋದಾಗ ಒಬ್ರು ಕೊಟ್ಟಿದ್ರು ಬ್ಲೌಸ್ ಸ್ಟಿಚ್ಚಿಗೆ ಅಂತ ಹೇಳ್ಬಿಟ್ಟು. ಸೊ ನಾನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಒಂದು ದೊಡ್ಡದು ತಪ್ಪು ಮಾಡಿಬಿಟ್ಟಿದ್ದೀನಿ. ಬಿಕಾಸ್ 2 ಬ್ಲೌಸು ಸೇಮ್ ಇದ್ದು, ಈ ಥರನೇ ಇದ್ದು, ನಾನೇನು ಮಾಡಿದೆ, ಈಗೆಲ್ಲ ಸಿಮಿಲರ್ ಕೊಡ್ತಾರಲ್ವ, ಸೇಮ್ ಟು ಸೇಮ್ ಹೊಲಿ ಅಂತ ಹೇಳ್ಬಿಟ್ಟು ಆ ಥರನೇ ಅಂದ್ಕೊಂಡು 2 ಸೇಮ್ ಕಟಿಂಗ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅದು ಒಂದು ಬ್ಲೌಸ್ ರೆಡಿ ಆಯಿತು. ಅದನ್ನು ಬ್ಲೌಸ್ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಹಾಗೆ ಇದು ರೆಡಿ ಮಾಡಬೇಕಾಗಿತ್ತು. ಸೊ ಇವಾಗ ನಾನು ಫಸ್ಟ್ ಟೈಮ್ ಯಾರಾದರೂ ಬ್ಲೌಸ್ ಕಲಿತಾ ಇದ್ದರೆ ಸೊ ಈ ಥರ ಆಗೋದು ತುಂಬ ಜಾಸ್ತಿನೇ. ಅದರಲ್ಲೂ ಸ್ವಲ್ಪ ಜಾಸ್ತಿ ಬಟ್ಟೆಗಳು ಬಿದ್ದು ಅಂತಂದರೆ ಸೇಮ್ ಟು ಸೇಮ್ ಇರುತ್ತೆ ಬ್ಲೌಸ್ಗಳು. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಏನು ಮಾಡ್ತೀನಿ ಅಂತಂದರೆ ಅಸ್ತ್ರ ಮಾತ್ರ ಕಟ್ ಮಾಡ್ಕೊಂಡಿರ್ತೀನಿ. ಕೆಲವೊಬ್ಬರು
ಸೊ ಅರ್ಬಿನ ಕೂಡ ಕಟ್ ಮಾಡ್ಕೋತಾರೆ, ಅಂದರೆ ಬ್ಲೌಸ್ ಯಾವಾಗ ಕೊಟ್ಟಿರ್ತಾರಲ್ವ ಅದನ್ನು ಹಿಡ್ಕೊಂಡು ಅಸ್ತ್ರ ಹಿಡ್ಕೊಂಡು ಡಬಲ್ಲೇ ಕಟ್ ಮಾಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ, ಸಿಂಗಲಾಗಿ ಕಟ್ ಮಾಡ್ಕೋತೀನಿ. ಅದೇ ನನಗೆ ದೊಡ್ಡದು ಬೆನಿಫಿಟ್ಸ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ವೇಳೆ ಪಕ್ಷ ಅದು ತಪ್ಪಾಗಿದ್ದರೆ ನಾವು ಅಸ್ತ್ರ ಬೇರೆ ಚೇಂಜ್ ಮಾಡಿಕೊಂಡು ಹೊಲ್ಕೋಬೋದು. ಮತ್ತು ಈ ಥರದ್ದು ಬ್ಲೌಸ್ಗಳು ಹೊರಗಡೆ ಎಲ್ಲಿ ಸಿಗಲ್ಲ. ಒಂದು ಕೇಸ್ ತಪ್ಪು ಮಾಡಿಬಿಟ್ವಿ ಅಂತಂದರೆ ಇದೆಲ್ಲ ಪ್ರಿಂಟಿಂಗ್ ಇರುತ್ತೆ, ಆಮೇಲೆ ಡಿಸೈನ್ ಇರುತ್ತೆ, ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಇರುತ್ತೆ. ಈ ಥರ ಬ್ಲೌಸ್ಗಳು ಸಿಗೋದು ಸ್ವಲ್ಪ ರೇರು. ಅದಕ್ಕೋಸ್ಕರ ನಾನು ಈ ಥರ ಬ್ಲೌಸು ಬ್ಯಾಕ್ ಸೈಡ್ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಅಸ್ತ್ರ ಮಾತ್ರ ನಾನು ಡೈರೆಕ್ಟಾಗಿ ಕಟ್ ಮಾಡಿರ್ತೀನಿ ನೋಡಿ. ರೌಂಡ್ ಶೇಪ್ ಗಡಿ ಕೊಳ್ಳು ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅದನ್ನು ನೋಡಿದೆ, ಬಟ್ ಇದು ಬಿಸ್ ಆಯ್ತಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ಪರವಾಗಿಲ್ಲ, ಐ ವಿಲ್ ಮ್ಯಾನೇಜ್. ನನಗೆ ಈ ಥರದ್ದು ಒಂದು ಕೇಸ್ ಈ ಥರ ತಪ್ಪುಗಳಾದಾಗ ನನ್ನ ಹತ್ರ ಜಾಸ್ತಿ ಜನ ತೊಗೊಂಬರ್ತಾಯಿದ್ರು. ಸೊ ಈ ಥರ ತಪ್ಪಾಗ್ಬಿಟ್ಟಿದೆ, ಏನಾದರೂ ಮಾಡ್ಕೊಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಮಾಡಿಕೊಟ್ಟಿದ್ದೀನಿ. ಸೊ ಇವಾಗ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಬೇರೆ ಅಸ್ತ್ರ ಹಾಕಿಬಿಟ್ಟು ಹೊಲಿಯೋಣ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಯಾರಿಗಾದರೂ ಫಸ್ಟ್ ಟೈಮ್ ಈ ಥರ ತಪ್ಪಾದರೆ ಹೆದರಕ್ಕೆ ಹೋಗಬೇಡಿ, ಓಕೆ? ಹೆದರಿದ್ರೆ ತುಂಬ ನಮಗೆ ಭಯ ಆಗ್ಬಿಡುತ್ತೆ. ಸೊ ಈ ಥರ ಮ್ಯಾನೇಜ್ ಮಾಡೋದನ್ನು ಕೂಡ ಕಲಿಬೇಕು. ಬ್ಲೌಸು ಚೆನ್ನಾಗಿರೋರು ಎಲ್ಲರೂ ಹೊಲಿತಾರೆ, ಬಟ್ ಕೆಟ್ಟಿರೋ ಬ್ಲೌಸ್ಗಳನ್ನು ಹೊಲಿಯೋರು ಪರ್ಫೆಕ್ಟ್ ಟೇಲರ್ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಇದೊಂದು ಬೆಸ್ಟ್ ಸಜೆಷನ್. ಬಿಕಾಸ್ ಅಸ್ತ್ರ ಮಾತ್ರ ಕಟ್ ಮಾಡ್ಕೊಳ್ಳಿ. ಯಾವಾಗಾದರೂ ಹೊಲಿಬೇಕಾದ್ರೆ ಅಸ್ತ್ರ ಮಾತ್ರ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಬ್ಲೌಸ್ ಕಟ್ ಮಾಡಬೇಕು. ಎರಡೂ ಒಟ್ಟಿಗೆ ಕಟ್ ಮಾಡ್ಕೊಂಡ್ರಿ ಮತ್ತು ಆಮೇಲೆ ಏನಾಗುತ್ತೆ ಅಂದರೆ ತಿರ್ಗಾ ನಿಮಗೆ ಬೇರೆ ಡಿಸೈನ್ ಇಡಬೇಕಾಗಿತ್ತು ಅಂತ ಅನಿಸಿದ್ರು ಕೂಡ ಇಡಕ್ಕೆ ಬರಲ್ಲ. ಸೊ ಇವಾಗ ನಾನು ಬೇರೆ ಅಸ್ತ್ರನ ಹಾಕಿ ಕಟ್ ಮಾಡಿ ಹೊಲಿತೀನಿ. ಸೊ ಬನ್ನಿ, ಇದು ಬೇಗ ಬೇಗ ಹೊಲಿದು ಇವತ್ತು ಮುಗಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಬ್ಲೌಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಹಬ್ಬಕ್ಕೆ ಊರಿಗೆ ಕಳಿಸ್ಬೇಕು. ಹಾಗಾಗಿ ಇವಾಗ ಒಂದು ಹಾಫ್ ಆನ್ ಅವರಲ್ಲಿ ರೆಡಿ ಆಗಿಬಿಡುತ್ತೆ. ಇನ್ನು ರೆಡಿ ಮಾಡಿಕೊಂಡು ಇನ್ನೊಂದು ಬ್ಲೌಸ್ ಇದೆ ನಂದು, ಅದನ್ನು ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಲೆಂತಿಯಾಗಿ ಈ ವಿಡಿಯೋನ ತೋರಿಸ್ತಾ ಇಲ್ಲ, ಶಾರ್ಟ್ಕಟ್ನಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಕಂಪ್ಲೀಟಾಗಿ ಬ್ಲೌಸ್ ರೆಡಿ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆ? ಒಟ್ಟಿನಲ್ಲಿ ಒಂದು 3-4 ಬ್ಲೌಸ್ ಏನೋ ನಾನು ರೆಡಿ ಮಾಡಬೇಕು ಇವತ್ತು. ಸೊ ಎಷ್ಟೊತ್ತಾದರೂ ರೆಡಿ ಮಾಡ್ತೀನಿ. ಚಲೋ ಮಾಡಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದುಬಿಟ್ಟು 6:30 ಆಗ್ತಾಯಿದೆ. ಸೊ 6:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲರೂ ಫುಲ್ ರೆಡಿ ಆಗಿದ್ದೀವಿ. ಯಾಕಂದರೆ ಸೊ ಇವಾಗ ನಮ್ಮ ಅಣ್ಣನ ಮಗಂದು ಬರ್ಡೇ ಇದೆ. ಸೊ ಇವತ್ತು ನನಗೆ ಗೊತ್ತೇ ಇಲ್ಲ. ಸೊ ನಾನು ಇವತ್ತು ಫುಲ್ ಡೇ ಕೆಲಸದಲ್ಲಿದ್ದೆ. ಬರ್ಡೇ ಡೇಟ್ ಕೂಡ ನೆನಪಿಲ್ಲ ನನಗೆ. ಸೊ ಇವತ್ತು ಫೋನ್ ಕೂಡ ಸ್ವಲ್ಪ ನಾನು ಕಡಿಮೆನೇ ಯೂಸ್ ಮಾಡಿಬಿಟ್ಟಿದ್ದೀನಿ. ಡಾಟಾ ಕೂಡ ಇರಲಿಲ್ಲ ಅಲ್ವಾ, ಹಾಗಾಗಿ ಓಪನ್ ಆಗೇ ಇಲ್ಲ. ಸೊ ಫುಲ್ ಖಾಲಿಯಾಗಿ ಬಿಟ್ಟಿತ್ತು ಡಾಟಾ. ಸೊ ಹಾಗಾಗಿ ಸೊ ಇವಾಗ ಜಸ್ಟ್ ಕಾಲ್ ಮಾಡಿ ಹೇಳಿದ್ಲು, ಸೊ ಬರ್ಡೇ ಇದೆ ಬಾ ಅಂತ ಹೇಳ್ಬಿಟ್ಟು. ನನಗಂತೂ ಶಾಕ್ ಆಯ್ತು, ಯಾಕಂದರೆ ಫುಲ್ ಡೇ ಕೆಲಸದಲ್ಲಿ ಇದ್ದೀನಲ್ವಾ. ಸೊ ಈ ಕಡೆ ಗಮನನೇ ಇಲ್ಲ. ಸೊ ಈಗ ನಾವು ಎಲ್ಲರೂ ಫುಲ್ ರೆಡಿ ಆಗಿದ್ದೀವಿ. ರೆಡಿಯಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಅಂತಂದರೆ ಇವತ್ತು ನಾವು ಎಲ್ಲರೂ ಸ್ಕೈ ಬ್ಲೂ ಕಲರ್ನಲ್ಲಿ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀವಿ. ಅಮ್ಮು, ನಾನು ಮತ್ತು ಅಪ್ಪು, ನಮ್ಮ ಫ್ಯಾಮ್ಲಿ ಫುಲ್ ಸ್ಕೈ ಬ್ಲೂ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಕೈ ಬ್ಲೂ ಕಲರ್ ಸಾರಿನ ವೇರ್ ಮಾಡಿದ್ದೀನಿ. ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಮತ್ತೆ ಈ ಬ್ಲಾಗನ್ನು ನಾನು ಅಲ್ಲಿ ಮನೆಯಾಗ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್, ನಾವಂತೂ ರೆಡಿಯಾಗಿ ನಮ್ಮ ಅಣ್ಣನ ಮನೆಗೆ ಹೋಗಿ ಮಕ್ಕಳನ್ನು ಅಲ್ಲಿ ಬಿಟ್ಟು ಅಲ್ಲಿಂದ ನಾವು ನಮ್ಮ ಯಜಮಾನರು ಗೋಲ್ಡ್ ಶಾಪಿಗೆ ಹೋದ್ವಿ. ಏನಾದರೂ ಗಿಫ್ಟ್ ತರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ನಮಗೆ ಡ್ರೆಸ್ಸಸ್ ಎಲ್ಲ ಇಸ್ಕೊಡೋದಕ್ಕೆ ಇಷ್ಟ ಆಗಲ್ಲ. ಈಗ ಬೆಳ್ಳಿ ತೊಗೊಳ್ಳಿ, ಏನಾದರೂ ಲೈಫ್ ಟೈಮ್ನಲ್ಲಿ ಮುಂದೆ ಯೂಸ್ ಆಗುತ್ತೆ. ಗೋಲ್ಡ್ ತೊಗೊಳ್ಳಿ, ಯೂಸ್ ಆಗುತ್ತೆ. ಏನೇ ತೊಗೊಂಡ್ರೂ ಕೂಡ ಯೂಸ್ ಆಗುತ್ತೆ. ಬಟ್ಟೆ ಬಂದು ಬಿಟ್ಬಿಟ್ಟು ಚೈನ್ ನೋಡಿದ್ವಿ. ನಮಗೆ ಚೈನ್ ಯಾಕೋ ಅಷ್ಟೊಂದು ಸರಿ ಅನಿಸ್ಲಿಲ್ಲ. ಡಿಸೈನ್ ಕೂಡ ಅಷ್ಟೊಂದು ಸರಿಯಾಗಿರಲಿಲ್ಲ. ಆ್ಯಕ್ಚುಲಿ ನಾವು ಚೈನ್ ತೊಗೊಳ್ಬೇಕು ಅಂತ ಫುಲ್ ಡಿಸೈಡ್ ಮಾಡಿಕೊಂಡೇ ಹೋಗಿದ್ವಿ. ಬಟ್ ಅಲ್ಲಿ ಕಲೆಕ್ಷನ್ ಕೂಡ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ, ನನಗೆ ಇಷ್ಟ ಆಗಲಿಲ್ಲ. ಆದ್ರೂ ಕೂಡ ಕೆಲವೊಂದು ನೋಡಿದ್ವಿ, ಸೆಲೆಕ್ಟ್ ಮಾಡಿ ಕೂಡ ಸೈಡಿಗೆ ಇಟ್ವಿ. ಯಾವುದೂ ಕೂಡ ನಾವು ಸಡನ್ಲಿ ಬೇಡ ಅಂತ ಹೇಳಲ್ಲ. ಎಲ್ಲದರಲ್ಲೂ 1-2 ಸೆಲೆಕ್ಟ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಆಮೇಲೆ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ನನಗೆ ಇದು ಚೈನ್ ತುಂಬ ಇಷ್ಟ ಆಗಿತ್ತು. ಆಮೇಲೆ ಹಾಕ್ಕೊಳ್ತಾನೋ ಇಲ್ವೋ ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟು ಅದನ್ನು ಬಿಟ್ವಿ. ಆಮೇಲೆ ನಮಗೆ ಫ್ಲ್ಯಾಶ್ ಆಗಿರೋದೇ ಬ್ರಾಸ್ಲೆಟ್ ನನಗೆ ತುಂಬಾ ಇಷ್ಟ. ಮಕ್ಕಳಿಗೆ ಇದು ಒಂಥರ ಯೂಸ್ ಆಗುತ್ತೆ. ಅವನ ಹತ್ರನೂ ಕೂಡ ಇರಲಿಲ್ಲ ಅಂತ ಹೇಳಿಬಿಟ್ಟು ಬ್ರಾಸ್ಲೆಟ್ ನೋಡೋಣ ಅಂತ ಹೇಳಿಬಿಟ್ಟು ಬ್ರಾಸ್ಲೆಟ್ ನೋಡಿದ್ವಿ. ನಮ್ಮ ಯಜಮಾನ್ರ ಕೈಯಲ್ಲಿತ್ತಲ್ವ, ಇದು ಬ್ರಾಸ್ಲೆಟ್ ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು.
ಅದರಲ್ಲಿ ಸ್ವಲ್ಪ ಡಾಲ್ ಬೇರೆ ಇತ್ತು ಅಂತ ಹೇಳ್ಬಿಟ್ಟು ಬಿಟ್ವಿ. ಯಾಕಂದರೆ ಈಗ ಚೆನ್ನಾಗಿ ಅನಿಸುತ್ತೆ, ಮತ್ತೆ ಮುಂದೆ ದೊಡ್ಡವನಾದರೆ ಯೂಸ್ ಮಾಡಿದ್ರೆ ಅದು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು, ಅದಾದಮೇಲೆ ನಾನು ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೀನಿ. ಅದನ್ನು ನಾನು ಫಂಕ್ಷನಲ್ಲಿ ಹಾಕಿ ಲಾಸ್ಟ್ ಎಂಡಿಗೆ ತೋರಿಸ್ತೀನಿ, ಓಕೆನಾ? ಗಿಫ್ಟ್ ತೊಗೊಂಡು ಮನೆಗೆ ಬಂದು ನೋಡ್ತೀವಿ, ಇನ್ನೂ ರೆಡಿನೇ ಮಾಡಿರಲಿಲ್ಲ. ಯಾಕಂದರೆ ಅವರು ಸ್ವಲ್ಪ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ. ನಾವು ಹೋದ್ಮೇಲೆ ಬಲೂನ್ಸ್ ತರಿಸಿ ಅದಾದಮೇಲೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಬರ್ಡೇ ಸೆಲೆಬ್ರೇಷನ್ ಅದು ಇದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಆದರೆ ಮಕ್ಕಳಿಗೋಸ್ಕರ ನಾವು ಮಾಡ್ತೀವಿ. ಈಗ ಚಿಕ್ಕವರಿದ್ದಾರೆ ಮಾಡ್ಕೊಳ್ತಾರೆ, ಮತ್ತು ದೊಡ್ಡವರಾದರೆ ಕೆಲವೊಬ್ಬರಿಗೆ ಈ ಹ್ಯಾಬಿಟ್ಸ್ ಇರೋದಿಲ್ಲ. ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಮತ್ತು ಫಂಕ್ಷನಲ್ಲಿ ಅಟೆಂಡ್ ಆಗಬೇಕು, ಇದೆಲ್ಲ ಮೈನಸ್ ಆಗಿಬಿಡುತ್ತೆ. ಹಾಗಾಗಿ ಇದೊಂದು ವರ್ಷ ಅಥವಾ ಇನ್ನೊಂದು 2 ವರ್ಷ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಮತ್ತೆ ರೆಡಿ ಮಾಡಿದ್ವಿ. ಹಾಗೂ ಹೀಗೂ ಸಿಂಪಲ್ ಅಂದ್ಕೊಂಡ್ವಿ, ಸ್ವಲ್ಪ ಗ್ರ್ಯಾಂಡೇ ಆಗಿಬಿಟ್ಟಿತ್ತು. ನಾವು ರೆಡಿ ಮಾಡಿ ಕೂತ್ಕೊಳ್ಳೋಷ್ಟೊತ್ತಿಗೆ ಎಲ್ಲರೂ ಬಂದುಬಿಟ್ಟಿದ್ರು. ಅಂದರೆ ಬಾಜು ಇರೋದು ಫ್ಯಾಮ್ಲಿ ಇರ್ತಾರಲ್ವ, ಅವ್ರು ಬಂದಿದ್ದರು ಕೆಳಗಡೆ, ಮತ್ತು ಒಂದು 2-3 ಫ್ಯಾಮ್ಲಿ ಬಂದಿದ್ದರು. ಬಾಯ್ಸ್ ಅಷ್ಟೇ ಬಂದಿರೋದು, ಯಾಕಂದರೆ ಗರ್ಲ್ಸ್ ಬಂದಿಲ್ಲ. ಸೊ ನಾನು ನಮ್ಮ ಅತ್ತಿಗೆ ಇಬ್ಬರೇ ಇರೋದು. ಕೇಕ್ ಕಟ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡ್ಕೊಂಬನ್ನಿ ಹೇಗೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಈ ಕೇಕು ಕೋಲ್ಡ್ ಕೇಕ್ ತರಿಸಿದ್ದಾರೆ. ಕೋಲ್ಡ್ ಕೇಕ್ ಅಂದರೆ ನನಗದು ಇಷ್ಟನೇ ಆಗೋದಿಲ್ಲಪ್ಪ, ಯಾಕಂದರೆ ಮಕ್ಕಳಿಗೆ ಎಲ್ಲರಿಗೂ ಫೀವರ್ ಬಂದುಬಿಟ್ಟಿದೆ, ಅದರಲ್ಲೂ ಇದು ಕೋಲ್ಡ್ ಅಂದರೆ. ಸೊ ತುಂಬಾ ಒಂಥರ ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೂ ಕೂಡ. ನಮ್ಮ ಫ್ಯಾಮ್ಲಿಯಲ್ಲಿ ಕೋಲ್ಡ್ ಕೇಕ್ ಅಂದರೆ ಯಾರಿಗೂ ಇಷ್ಟನೇ ಆಗೋದಿಲ್ಲ. ಸೊ ಪರವಾಗಿಲ್ಲ, ಬರ್ಡೇ ಸೆಲೆಬ್ರೇಷನ್ ರೇರಾಗಿ ವರ್ಷದಲ್ಲಿ ಒಂದು ಸಾರಿ ಮಾಡ್ಕೋತೀವಿ, ತಿಂದರೆ ಏನಾಗಲ್ಲ ಅಂತ ಅಂದ್ಕೊಂಡು ನಾವೇ ಮತ್ತೆ ಕಾಂಪ್ರಮೈಸ್ ಆಗಿಬಿಡ್ತೀವಿ. ಅಷ್ಟೊತ್ತಿಗೆ ಮಕ್ಕಳು ಕೂಡ ರೆಡಿಯಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಬರ್ಡೇ ಯಾರ್ದು, ನಿಂತ್ಕೊಳ್ಳೋರು ಯಾರು, ಒಂದು ಫುಲ್ ಕನ್ಫ್ಯೂಸನ್. ಯಾಕಂದರೆ ಇಲ್ಲಿ ಎಲ್ಲರೂ ಸೇಮ್ ಆಗೇ ಕಾಣಿಸ್ತಾ ಇದ್ದಾರೆ. ಅದರಲ್ಲೂ ಇವರಿಗೆ ಮಕ್ಕಳನ್ನ ಬಿಟ್ಟು, ಅಂದರೆ ಅಪ್ಪು ಅಮ್ಮನ ಬಿಟ್ಟು ಶ್ರೇಯಸ್ಸಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ವಂತೆ. ಹಾಗಾಗಿ ಅವನೇ ಕಾಲ್ ಮಾಡಿದ್ದ ಫಸ್ಟಿಗೆ. ಅದಾದಮೇಲೆ ಅವ್ರ ಅಮ್ಮ ಕಾಲ್ ಮಾಡಿದರು. ಸೊ ಅವರಿಗೋಸ್ಕರನಾದರೂ ನಾವು ಬರಲೇಬೇಕು ಅಂತ ಅಂದ್ಕೊಂಡು ಬಂದ್ವಿ. ಬಟ್ ನಮಗೆ ಬಿಫೋರೇ ಗೊತ್ತಿತ್ತು ಅಂದರೆ ಏನಾದರೂ ದೊಡ್ಡ ಪ್ರೆಸೆಂಟ್ ಮಾಡ್ಬೋದಾಗಿತ್ತು. ಬಟ್ ನೈಟ್ ಗೊತ್ತಾಗಿರೋದ್ರಿಂದ ಇಲ್ಲಿ ನೈಟ್ ಆಲ್ಮೋಸ್ಟ್ ಗೋಲ್ಡ್ ಜ್ಯುವೆಲರೀಸ್ಗಳೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕಂದರೆ ಗೊತ್ತೇ ಇದೆ ಅಲ್ವಾ, ಈಗೆಲ್ಲ ಜನ್ರೇಷನ್ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು. ಬಟ್ ನಮಗಂತೂ ಐಡಿಯಾನೇ ಇರಲಿಲ್ಲ. ಬಟ್ ಆಲ್ಮೋಸ್ಟ್ ಅದರಲ್ಲೂ ಸೊ ಇಷ್ಟ ಆಗದನ್ನೇ ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ಆರತಿ ಮಾಡಿ ಹಾರನ ಹಾಕಿ ಇನ್ನು ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಾಯಿದೆ. ನೋಡ್ಕೊಂಬರೋಣ ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶ್ರೇಯಸ್, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಸೊ ಬರ್ಡೇ ಸೆಲೆಬ್ರೇಷನ್ ಅಂತೂ ನಡೀತಾ ಇದೆ. ಮತ್ತು ನಾನು ಮ್ಯೂಟ್ ಯಾಕೆ ಮಾಡಿದ್ದೀನಿ ಅಂತಂದರೆ ಇಲ್ಲಿ ಸಾಂಗ್ ಹಚ್ಚಿದ್ರು ಬರ್ಡೇದು, ಹಾಗಾಗಿ ಅದನ್ನು ನಾನು ಹಾಕಿದ್ರೆ ಕಾಪಿರೈಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ. ಸಿಂಪಲ್ ಆದ್ರೂ ಕ್ಯೂಟ್ ಆಗಿದೆ. ಆಮೇಲೆ ಇಷ್ಟೇ ಸಾಕು, ಅಷ್ಟೊಂದು ಅತಿಯಾಗಿ ಓವರಾಗಿ ಮಾಡೋದು ಕೂಡ ಇಷ್ಟ ಆಗಲ್ಲ. ಬರ್ಡೇ ಸೆಲೆಬ್ರೇಷನ್ ಅಂದರೆ ನಮ್ಮ ಯಜಮಾನ್ರಿಗೆ ತೀರಾನೇ ಇಷ್ಟ ಆಗಲ್ಲ. ಏನೋ ನಾನೇ ಸ್ವಲ್ಪ ಹೇಳಿದ್ನಂದರೆ ಮಾತ್ರ ಅವರು ಇದಕ್ಕೆಲ್ಲ ಒಪ್ಕೋತಾರೆ. ಅದನ್ನು ರೇರಾಗಿ ಮಾಡಿದ್ವಿ, ಒಂದು 5 ಇಯರ್ಸಿಗೆ ಒಂದು ಸಾರಿ ಅಥವಾ 3 ಇಯರ್ಸಿಗೆ ಒಂದು ಸಾರಿ ಈ ಥರ ಮಾಡಿದ್ವಿ ಅಂತಂದರೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸೊ ಇದನ್ನು ಕೂಡ ಕರೆಕ್ಟೇ ಅಲ್ವಾ. ಈಗ ನಮ್ಮನ್ನು ನೋಡಿ ಕಲಿತಾರೆ ಅಂತಂದರೆ ಇದನ್ನು ಕೂಡ ಕಲಿತಾರೆ. ಆಮೇಲೆ ವೇಸ್ಟ್ ದುಡ್ಡು ಯಾಕೆ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಮಕ್ಕಳಿಗೋಸ್ಕರ ಒಂದು 10 ಇಯರ್ಸ್ ಮಾತ್ರ ಮಾಡ್ತೀವಿ, ಅದಾದಮೇಲೆ ಮತ್ತೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಆಮೇಲೆ ಹೇಳಿದ್ನಲ್ವ, ಕೆಲವೊಂದು ಮಕ್ಕಳಿಗೆ ಮುಂದೆ ಫ್ಯೂಚರ್ನಲ್ಲಿ ಬರ್ತಾ ಬರ್ತಾ ಈ ಥರ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಅವಾಗೆಲ್ಲ ಬಿಟ್ಟರಾಯ್ತು, ಈಗ ಯಾಕೆ ಬಿಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತೀನಿ. ಅವಾಗ ಅದನ್ನು ಕೂಡ ಕರೆಕ್ಟೇ ಅಂತ ಹೇಳಿಬಿಟ್ಟು ಅವರು ರೆಡಿ ಆಗ್ತಾರೆ. ಇನ್ನು ಫೈನಲಿ ನಾವು ಗಿಫ್ಟ್ ತೊಗೊಂಡು ಬಂದಿರೋದು ರಿಂಗ್ ತೊಗೊಂಡು ಬಂದಿದ್ದೀನಿ, ಫಿಂಗರ್ ರಿಂಗು. ಯಾಕೆ ಇದನ್ನು ತೊಗೊಂಡು ಬಂದಿದ್ದೀನಿ ಅಂತಂದರೆ ಅಲ್ಲಿ ಬ್ರಾಸ್ಲೆಟ್ ನೋಡಿದೆ, ಒಳಗಡೆ ಏನೋ ಒಂದು ಡಿಸೈನ್ ಇತ್ತಪ್ಪ, ಅದು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಫ್ಯೂಚರ್ನಲ್ಲಿ ಒಂಥರ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟು ರಿಂಗನ್ನು ತೊಗೊಂಡು ಬಂದಿದ್ದೀನಿ.
ಈ ರಿಂಗ್ ಆದರೆ ಇವಾಗಲೂ ಹಾಕ್ಕೊಳ್ತಾರೆ ಮತ್ತು ಮುಂದೆ ದೊಡ್ಡವರಾದ್ರೂ ಕೂಡ ಹಾಕ್ಕೊಳ್ತಾರೆ. ಒಂದು ಫಸ್ಟಿಗೆ ಬೆಳ್ಳಿ ರಿಂಗು ಕೈಯಲ್ಲಿ ಇರಬೇಕು. ಅದಾದಮೇಲೆ ನೀವು ಎಷ್ಟು ಗೋಲ್ಡ್ ಧರಿಸಿದ್ರೂ ಆ ಗೋಲ್ಡು ಶಾಶ್ವತವಾಗಿ ನಿಮ್ಮ ಹತ್ರ ಉಳಿಯುತ್ತೆ. ಇದು ಪ್ರೆಸೆಂಟ್ಲಿ ಹೇಳಬೇಕು ಅಂದರೆ ನಾನು ಸತ್ಯವಾಗಿಯೇ ಇದನ್ನು ನಾನು ಪ್ರೂಫ್ ಮಾಡಿ ಕೂಡ ನಮ್ಮ ಮನೆಯಲ್ಲಿ ತೋರಿಸಿದ್ದೀನಿ. ಎಷ್ಟೋ ಜನರಿಗೆ ಹೇಳಿದರೆ ಅದನ್ನು ಅರ್ಥನೇ ಆಗಲ್ಲ. ಯಾಕೆ ಇವರು ಎಲ್ಲರಿಗೂ ಹೋಗಿ ಬೆಳ್ಳಿ ರಿಂಗನ್ನು ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಜನ ಅಂದ್ಕೊಳ್ಬೋದು. ಬಿಕಾಸ್ ಅದು ಸೈಂಟಿಫಿಕ್ಲಿ ನನಗೆ ಪ್ರೂವ್ ಆಗಿದೆ. ಅದನ್ನು ಕೂಡ ಎಲ್ರಿಗೂ ಶೇರ್ ಮಾಡಿದ್ದೀನಿ. ಆಮೇಲೆ ನೀವು ಕೂಡ ಫಸ್ಟಿಗೆ ಯಾವುದೇ ಒಂದು ನಮಗೆ ಗೋಲ್ಡ್ ಮನೆಯಲ್ಲಿ ಉಳಿತಾ ಇಲ್ಲ, ಗೋಲ್ಡ್ ನಮ್ಮ ಹತ್ರ ಶಾಶ್ವತವಾಗಿ ಇರ್ತಾ ಇಲ್ಲ, ತೊಗೊಳ್ತೀವಿ ಮತ್ತು ಅದನ್ನು ಮಾರ್ತೀವಿ ಅಂತ ಅನ್ನೋರಾದರೆ ಫಸ್ಟಿಗೆ ನೀವು ಬೆಳ್ಳಿನ ಧರಿಸ್ಕೊಳ್ಳಿ. ಒಂದು ಸ್ವಲ್ಪನಾದರೂ ಮೈ ಮೇಲೆ ಬೆಳ್ಳಿ ಇರಬೇಕು. ಅದಾದಮೇಲೆ ಗೋಲ್ಡು ಶಾಶ್ವತವಾಗಿ ಉಳಿಯುತ್ತೆ. ಸೊ ಈ ಸಜೆಷನ್ ನೀವು ಫಾಲೋ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಅಲ್ಲಿಂದ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡ್ಮೇಲೆ ಎಲ್ರಿಗೂ ಊಟ ರೆಡಿ ಮಾಡಿದ್ವಿ. ಎಲ್ಲರೂ ಊಟ ಮುಗಿಸ್ಕೊಂಡು ಕೇಕ್ ತಿಂದು ಹೊರಗಡೆ ಹೋದರು. ಇನ್ನು ನಾವು ಕೂಡ ಊಟ ಮುಗಿಸ್ಕೊಳ್ತಾ ಇದ್ದೀವಿ. ನಾನು ತೊಗೊಂಡಿರುವಂಥದ್ದು ರಿಂಗು ಈ ಥರ ಇದೆ ನೋಡಿ, ದಪ್ಪ ಇದೆ, ಚೆನ್ನಾಗಿದೆ. ಹಾಗೆ ಇಲ್ಲಿ ರೇಟ್ ಕೂಡ ಹಾಕಿದ್ದೀನಿ ನೋಡಿ. ನಾವು ತೊಗೊಂಡಿರೋದು ಹೀರಾ ಜ್ಯುವೆಲರ್ಸರ ಹತ್ರ. ಸೊ ಇದಕ್ಕೆ ಟೋಟಲ್ ಅಮೌಂಟು 1000 ಆಯಿತು. ಮೇಕಿಂಗ್ ಚಾರ್ಜ್ 200 ಏನೋ ತೊಗೊಂಡಿದ್ದಾರೆ ಸಮಥಿಂಗು. ಸೊ ಟೋಟಲ್ 1000 ಆಯಿತು. ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾಯಿದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.